ನಾವು ಮಹೇಶು. ನಾವು ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡಿದ್ದೀವಿ. ಇವಾಗ ನಾವು ನೋಕಿಯಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ ಸತತ ಒಂದು 8.5 ವರ್ಷದಿಂದ. ನಾವು ಕೃಷಿ ಮಾಡ್ಬೇಕಂತ ಆಸೆಯಿಂದ ನಾವು ಈ ಟೈಮಲ್ಲಿ ಬೂದ್ಗುಂಬಳಿ ಹಾಕಿದ್ವಿ ಕಳೆದ ಸೆಪ್ಟೆಂಬರಲ್ಲಿ. ಇವಾಗ ಆಲ್ಮೋಸ್ಟ್ ನಾವೆಲ್ಲ ಒಂದು 3.25 ಎಕರೆ ಬೂದ್ಗುಂಬಳಿ ಹಾಕಿದ್ದೀವಿ. ಬಟ್ ನಾವು ಒಳ್ಳೆ ಬೆಳೆ ಇಳುವರಿ ಬಂದಿದೆ. ಆಲ್ಮೋಸ್ಟ್ 100 ಕ್ವಿಂಟಲ್ ಹತ್ರ ಇಳುವರಿ ಬಂದಿದೆ. ಬಟ್ ಆದರೆ ಒಳ್ಳೆ ನಮಗೆ ರೇಟ್ ಸಿಕ್ಕಿಲ್ಲ. ಇವಾಗ ರೇಟ್ ನೋಡಿದರೆ ₹2 ಕೇಳ್ತಾ ಇಲ್ಲ. ನಾವೀಗ ಆಲ್ಮೋಸ್ಟ್ ಒಂದು 3.25 ಲಕ್ಷ ಅಷ್ಟು ಬಂಡವಾಳ ಹಾಕಿದ್ದೀವಿ. ಬಟ್ ಇವಾಗ ಅದಕ್ಕೆ ಒಂದು 2 ಲಕ್ಷನೂ ನಮ್ಮದು ಖರ್ಚು ಹೊರಟಿಲ್ಲ. ನಾವು ಆಲ್ಮೋಸ್ಟ್ ಸತತ 4 ರಿಂದ 5 ತಿಂಗಳವರೆಗೆ ಶ್ರಮ ವಹಿಸಿ ಬೆಳೆದು ಕೊಟ್ಟರು ಎಲ್ಲ ರಾಸಾಯನಿಕ ಗೊಬ್ಬರಗಳು ಹಾಕಿ ಒಳ್ಳೊಳ್ಳೆ ಸಾಲಿಬಾನ್ಸ್ ಎಲ್ಲ ಬಿಟ್ಟು ಇದು ಮಾಡಿದ್ರು ನಮಗೆ ಒಳ್ಳೆ ಬೆಳೆಗೆ ರೇಟ್ ಸಿಕ್ಕಿಲ್ಲ. ಇಂದ ಆಲ್ಮೋಸ್ಟ್ ನಮಗೆ 1.5 ಲಕ್ಷದಿಂದ ನಮ್ದೆಲ್ಲ ಸತತ ಶ್ರಮ ಎಲ್ಲ ಬಿಟ್ಟು ಅಷ್ಟು ಲಾಸ್ ಬಂದಿದೆ. ಇದರಿಂದ ರೈತರಿಗಂತೂ ಭಾಳ ನಷ್ಟ ಆಗಿದೆ. ಇವಾಗ ನಾವು ಆಲ್ಮೋಸ್ಟ್ 1.5 ತಿಂಗಳಿಂದ ನಾವು ಕಟಾವು ಮಾಡ್ಬೇಕಂತ ಎಲ್ಲ ವ್ಯಾಪಾರಸ್ಥರು ಕೇಳ್ತಾ ಇದ್ದೀವಿ. ಬಟ್ ಆದ್ರೂ ಅವರು ಬರ್ತೀವಿ ಅಂತ ಹೇಳಾರ್ದಂಗೆ ಬರ್ತಾನೆ ಇಲ್ಲ. ಇವಾಗ ನಾವು ಅವ್ರು ಕೊಟ್ಟಿದ್ದಕ್ಕೆ ಇವಾಗ ಆಲ್ಮೋಸ್ಟ್ ₹2.25 kg ಹಂಗೆ ಕೊಟ್ಟಿದ್ದೀವಿ. ಬಟ್ ಇವಾಗ ಕೊಟ್ಟರು ಅವರೆಲ್ಲ ನಮಗೆ 8 ರಿಂದ 10 kg ಅಷ್ಟು ಸೈಜ್ ಇರೋ ಕಾಯಿ ಮಾತ್ರ ಬೇಕಂತ ಎಲ್ಲ ಸಣ್ಣ ಸಣ್ಣ ಕಾಯಿಗಳೆಲ್ಲ ಬಿಟ್ಟೋಗಿ ರೈತರಿಗಂತೂ ಭಾಳ ನಷ್ಟ ಉಂಟಾಗಿದೆ. ನಾವು ಆಲ್ಮೋಸ್ಟ್ ನಮ್ಮ ಕೆಲಸನೂ ಎಲ್ಲ ಮಾಡ್ಕೊಂತ ನಾವು ಕೃಷಿಯಲ್ಲಿ ಸ್ವಲ್ಪ ಮುಂದೆ ಬರಬೇಕು, ರೈತರನ್ನ ಬೆಳೆಸ್ಬೇಕು ಅಂತ ಬಂದು ನಾವು ಭಾಳ ಕಷ್ಟ ಬಿದ್ದು ಶ್ರಮ ವಹಿಸಿ ಮಾಡಿದ್ರು ಅದಕ್ಕೆ ಒಳ್ಳೆ ರೇಟ್ ಸಿಕ್ಕಿದೆ ಭಾಳ ನಷ್ಟ ಅನುಭವಿಸ್ತಾ ಇದೀವಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾವು ಡೈರೆಕ್ಟ್ ಇದನ್ನ ತಗೊಂಡೋಗಿ ಮಾರ್ಕೆಟ್ ಮಾಡೋಕ್ಕಾಗಲ್ಲ. ನಾವು ವ್ಯಾಪಾರಸ್ಥರನ್ನ ಮಿಡಲ್ ಇದ್ದವರೆಲ್ಲ ಕಾಲ್ ಮಾಡಿ ಅವರೇ ಲಾರಿ ಎಲ್ಲ ಕಳಿಸಿ ಅವರೇ ವ್ಯಾಪಾರ ಮಾಡ್ತಾರೆ. ಅವರು ಮಾತಾಡೋದೇ ಒಂದು ರೇಟ್ ಆಗಿದ್ರೆ ಲಾಸ್ಟಿಗೆ ನಮಗೆ ಕೊಡ್ಬೇಕಾದ್ರೆ ಅಮೌಂಟ್ ಕೊಡೋದೇ ಒಂದು ರೇಟ್. ನಾವು ಫಸ್ಟಿಗೆ ಮಾತಾಡ್ಬೇಕಾದ್ರೆ ₹3 ಅಂತ ಹೇಳಿದ್ರು. ಆಮೇಲೆ ರೇಟ್ ಡೌನ್ ಆಗ್ತಾ ಅಂತ ಹೇಳಿ ಇವಾಗ ₹2.25 ಮಾತಾಡಿದ್ದಾರೆ. ಅದರಲ್ಲೂ ಮತ್ತೆ ಸಣ್ಣ ಸಣ್ಣ ಇರೋ ಚೆನ್ನಾಗಿರೋ ಕಾಯಿನೆಲ್ಲ ಬಿಟ್ಟು ಒಳ್ಳೆ ಕಾಯಿ ಸೈಜ್ ಬೇಕಂತ ಹೇಳಿ ಅವರೆಲ್ಲ ಆರಿಸ್ಕೊಂಡು ಹೋಗಿ ತುಂಬಿಸಿ ನಮಗೆ ಭಾಳ ನಷ್ಟ ಉಂಟು ಮಾಡಿದ್ದಾರೆ ಸರ್. ಕನಿಷ್ಠ ಅಂದ್ರೂ ಒಂದು ₹5 ಮೇಲೆ ಸಿಕ್ಕರೆ ರೈತರಿಗೆ ಸ್ವಲ್ಪ ಲಾಭ ನೋಡ್ಬೋದು. ಈ ಥರ ₹2 ಸಿಕ್ಕರೆ ಎಲ್ಲ ಲಾಸು ಸರ್. ನಾವು ಮಹೇಶು. ನಾವು ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡಿದ್ದೀವಿ. ಇವಾಗ ನಾವು ನೋಕಿಯಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ ಸತತ ಒಂದು 8.5 ವರ್ಷದಿಂದ. ನಾವು ಕೃಷಿ ಮಾಡ್ಬೇಕಂತ ಆಸೆಯಿಂದ ನಾವು ಈ ಟೈಮಲ್ಲಿ ಬೂದ್ಗುಂಬಳಿ ಹಾಕಿದ್ವಿ ಕಳೆದ ಸೆಪ್ಟೆಂಬರಲ್ಲಿ. ಇವಾಗ ಆಲ್ಮೋಸ್ಟ್ ನಾವೆಲ್ಲ ಒಂದು 3.25 ಎಕರೆ ಬೂದ್ಗುಂಬಳಿ ಹಾಕಿದ್ದೀವಿ. ಬಟ್ ನಾವು ಒಳ್ಳೆ ಬೆಳೆ ಇಳುವರಿ ಬಂದಿದೆ. ಆಲ್ಮೋಸ್ಟ್ 100 ಕ್ವಿಂಟಲ್ ಹತ್ರ ಇಳುವರಿ ಬಂದಿದೆ. ಬಟ್ ಆದರೆ ಒಳ್ಳೆ ನಮಗೆ ರೇಟ್ ಸಿಕ್ಕಿಲ್ಲ. ಇವಾಗ ರೇಟ್ ನೋಡಿದರೆ ₹2 ಕೇಳ್ತಾ ಇಲ್ಲ. ನಾವೀಗ ಆಲ್ಮೋಸ್ಟ್ ಒಂದು 3.25 ಲಕ್ಷ ಅಷ್ಟು ಬಂಡವಾಳ ಹಾಕಿದ್ದೀವಿ. ಬಟ್ ಇವಾಗ ಅದಕ್ಕೆ ಒಂದು 2 ಲಕ್ಷನೂ ನಮ್ಮದು ಖರ್ಚು ಹೊರಟಿಲ್ಲ. ನಾವು ಆಲ್ಮೋಸ್ಟ್ ಸತತ 4 ರಿಂದ 5 ತಿಂಗಳವರೆಗೆ ಶ್ರಮ ವಹಿಸಿ ಬೆಳೆದು ಕೊಟ್ಟರು ಎಲ್ಲ ರಾಸಾಯನಿಕ ಗೊಬ್ಬರಗಳು ಹಾಕಿ ಒಳ್ಳೊಳ್ಳೆ ಸಾಲಿಬಾನ್ಸ್ ಎಲ್ಲ ಬಿಟ್ಟು ಇದು ಮಾಡಿದ್ರು ನಮಗೆ ಒಳ್ಳೆ ಬೆಳೆಗೆ ರೇಟ್ ಸಿಕ್ಕಿಲ್ಲ. ಇಂದ ಆಲ್ಮೋಸ್ಟ್ ನಮಗೆ 1.5 ಲಕ್ಷದಿಂದ ನಮ್ದೆಲ್ಲ ಸತತ ಶ್ರಮ ಎಲ್ಲ ಬಿಟ್ಟು ಅಷ್ಟು ಲಾಸ್ ಬಂದಿದೆ. ಇದರಿಂದ ರೈತರಿಗಂತೂ ಭಾಳ ನಷ್ಟ ಆಗಿದೆ. ಇವಾಗ ನಾವು ಆಲ್ಮೋಸ್ಟ್ 1.5 ತಿಂಗಳಿಂದ ನಾವು ಕಟಾವು ಮಾಡ್ಬೇಕಂತ ಎಲ್ಲ ವ್ಯಾಪಾರಸ್ಥರು ಕೇಳ್ತಾ ಇದ್ದೀವಿ. ಬಟ್ ಆದ್ರೂ ಅವರು ಬರ್ತೀವಿ ಅಂತ ಹೇಳಾರ್ದಂಗೆ ಬರ್ತಾನೆ ಇಲ್ಲ. ಇವಾಗ ನಾವು ಅವ್ರು ಕೊಟ್ಟಿದ್ದಕ್ಕೆ ಇವಾಗ ಆಲ್ಮೋಸ್ಟ್ ₹2.25 kg ಹಂಗೆ ಕೊಟ್ಟಿದ್ದೀವಿ. ಬಟ್ ಇವಾಗ ಕೊಟ್ಟರು ಅವರೆಲ್ಲ ನಮಗೆ 8 ರಿಂದ 10 kg ಅಷ್ಟು ಸೈಜ್ ಇರೋ ಕಾಯಿ ಮಾತ್ರ ಬೇಕಂತ ಎಲ್ಲ ಸಣ್ಣ ಸಣ್ಣ ಕಾಯಿಗಳೆಲ್ಲ ಬಿಟ್ಟೋಗಿ ರೈತರಿಗಂತೂ ಭಾಳ ನಷ್ಟ ಉಂಟಾಗಿದೆ. ನಾವು ಆಲ್ಮೋಸ್ಟ್ ನಮ್ಮ ಕೆಲಸನೂ ಎಲ್ಲ ಮಾಡ್ಕೊಂತ ನಾವು ಕೃಷಿಯಲ್ಲಿ ಸ್ವಲ್ಪ ಮುಂದೆ ಬರಬೇಕು, ರೈತರನ್ನ ಬೆಳೆಸ್ಬೇಕು ಅಂತ ಬಂದು ನಾವು ಭಾಳ ಕಷ್ಟ ಬಿದ್ದು ಶ್ರಮ ವಹಿಸಿ ಮಾಡಿದ್ರು ಅದಕ್ಕೆ ಒಳ್ಳೆ ರೇಟ್ ಸಿಕ್ಕಿದೆ ಭಾಳ ನಷ್ಟ ಅನುಭವಿಸ್ತಾ ಇದೀವಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾವು ಡೈರೆಕ್ಟ್ ಇದನ್ನ ತಗೊಂಡೋಗಿ ಮಾರ್ಕೆಟ್ ಮಾಡೋಕ್ಕಾಗಲ್ಲ. ನಾವು ವ್ಯಾಪಾರಸ್ಥರನ್ನ ಮಿಡಲ್ ಇದ್ದವರೆಲ್ಲ ಕಾಲ್ ಮಾಡಿ ಅವರೇ ಲಾರಿ ಎಲ್ಲ ಕಳಿಸಿ ಅವರೇ ವ್ಯಾಪಾರ ಮಾಡ್ತಾರೆ. ಅವರು ಮಾತಾಡೋದೇ ಒಂದು ರೇಟ್ ಆಗಿದ್ರೆ ಲಾಸ್ಟಿಗೆ ನಮಗೆ ಕೊಡ್ಬೇಕಾದ್ರೆ ಅಮೌಂಟ್ ಕೊಡೋದೇ ಒಂದು ರೇಟ್. ನಾವು ಫಸ್ಟಿಗೆ ಮಾತಾಡ್ಬೇಕಾದ್ರೆ ₹3 ಅಂತ ಹೇಳಿದ್ರು. ಆಮೇಲೆ ರೇಟ್ ಡೌನ್ ಆಗ್ತಾ ಅಂತ ಹೇಳಿ ಇವಾಗ ₹2.25 ಮಾತಾಡಿದ್ದಾರೆ. ಅದರಲ್ಲೂ ಮತ್ತೆ ಸಣ್ಣ ಸಣ್ಣ ಇರೋ ಚೆನ್ನಾಗಿರೋ ಕಾಯಿನೆಲ್ಲ ಬಿಟ್ಟು ಒಳ್ಳೆ ಕಾಯಿ ಸೈಜ್ ಬೇಕಂತ ಹೇಳಿ ಅವರೆಲ್ಲ ಆರಿಸ್ಕೊಂಡು ಹೋಗಿ ತುಂಬಿಸಿ ನಮಗೆ ಭಾಳ ನಷ್ಟ ಉಂಟು ಮಾಡಿದ್ದಾರೆ ಸರ್. ಕನಿಷ್ಠ ಅಂದ್ರೂ ಒಂದು ₹5 ಮೇಲೆ ಸಿಕ್ಕರೆ ರೈತರಿಗೆ ಸ್ವಲ್ಪ ಲಾಭ ನೋಡ್ಬೋದು. ಈ ಥರ ₹2 ಸಿಕ್ಕರೆ ಎಲ್ಲ ಲಾಸು ಸರ್. ನಾವು ಮಹೇಶು. ನಾವು ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡಿದ್ದೀವಿ. ಇವಾಗ ನಾವು ನೋಕಿಯಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ ಸತತ ಒಂದು 8.5 ವರ್ಷದಿಂದ. ನಾವು ಕೃಷಿ ಮಾಡ್ಬೇಕಂತ ಆಸೆಯಿಂದ ನಾವು ಈ ಟೈಮಲ್ಲಿ ಬೂದ್ಗುಂಬಳಿ ಹಾಕಿದ್ವಿ ಕಳೆದ ಸೆಪ್ಟೆಂಬರಲ್ಲಿ. ಇವಾಗ ಆಲ್ಮೋಸ್ಟ್ ನಾವೆಲ್ಲ ಒಂದು 3.25 ಎಕರೆ ಬೂದ್ಗುಂಬಳಿ ಹಾಕಿದ್ದೀವಿ. ಬಟ್ ನಾವು ಒಳ್ಳೆ ಬೆಳೆ ಇಳುವರಿ ಬಂದಿದೆ. ಆಲ್ಮೋಸ್ಟ್ 100 ಕ್ವಿಂಟಲ್ ಹತ್ರ ಇಳುವರಿ ಬಂದಿದೆ. ಬಟ್ ಆದರೆ ಒಳ್ಳೆ ನಮಗೆ ರೇಟ್ ಸಿಕ್ಕಿಲ್ಲ. ಇವಾಗ ರೇಟ್ ನೋಡಿದರೆ ₹2 ಕೇಳ್ತಾ ಇಲ್ಲ. ನಾವೀಗ ಆಲ್ಮೋಸ್ಟ್ ಒಂದು 3.25 ಲಕ್ಷ ಅಷ್ಟು ಬಂಡವಾಳ ಹಾಕಿದ್ದೀವಿ. ಬಟ್ ಇವಾಗ ಅದಕ್ಕೆ ಒಂದು 2 ಲಕ್ಷನೂ ನಮ್ಮದು ಖರ್ಚು ಹೊರಟಿಲ್ಲ. ನಾವು ಆಲ್ಮೋಸ್ಟ್ ಸತತ 4 ರಿಂದ 5 ತಿಂಗಳವರೆಗೆ ಶ್ರಮ ವಹಿಸಿ ಬೆಳೆದು ಕೊಟ್ಟರು ಎಲ್ಲ ರಾಸಾಯನಿಕ ಗೊಬ್ಬರಗಳು ಹಾಕಿ ಒಳ್ಳೊಳ್ಳೆ
ಸಾಲಿಬಾನ್ಸ್ ಎಲ್ಲ ಬಿಟ್ಟು ಇದು ಮಾಡಿದ್ರು ನಮಗೆ ಒಳ್ಳೆ ಬೆಳೆಗೆ ರೇಟ್ ಸಿಕ್ಕಿಲ್ಲ. ಇಂದ ಆಲ್ಮೋಸ್ಟ್ ನಮಗೆ 1.5 ಲಕ್ಷ ಇಂದ ನಮ್ದೆಲ್ಲ ಸತತ ಶ್ರಮ ಎಲ್ಲ ಬಿಟ್ಟು ಅಷ್ಟು ಲಾಸ್ ಬಂದಿದೆ. ಇದರಿಂದ ರೈತರಿಗಂತೂ ಬಹಳ ನಷ್ಟ ಆಗಿದೆ. ಇವಾಗ ನಾವು ಆಲ್ಮೋಸ್ಟ್ 1.5 ತಿಂಗಳಿಂದ ನಾವು ಕಟಾವ್ ಮಾಡ್ಬೇಕಂತ ಎಲ್ಲ ವ್ಯಾಪಾರಸ್ಥರು ಕೇಳ್ಕೊಳ್ತಾ ಇದೀವಿ. ಬಟ್ ಆದ್ರೂ ಅವರು ಬರ್ತೀವಿ 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 ಅಂತ ಹೇಳಾರ್ದಂಗೆ ಬರ್ತಾನೆ ಇಲ್ಲ. ಇವಾಗ ನಾವು ಅವ್ರು ಕೊಟ್ಟಿದ್ದಕ್ಕೆ ಇವಾಗ ಆಲ್ಮೋಸ್ಟ್ 2.25 ರೂಪಾಯಿ ಕೆಜಿ ಹಂಗೆ ಕೊಟ್ಟಿದ್ದೀವಿ. ಬಟ್ ಇವಾಗ ಕೊಟ್ರು ಅವರೆಲ್ಲ ನಮಗೆ 8ರಿಂದ 10 ಕೆಜಿ ಅಷ್ಟು ಸೈಜ್ ಇರೋ ಕಾಯಿ ಮಾತ್ರ ಬೇಕಂತ ಎಲ್ಲ ಸಣ್ಣ ಸಣ್ಣ ಕಾಯಿಗಳೆಲ್ಲ ಬಿಟ್ಟೋಗಿ ರೈತರಿಗಂತೂ ಬಹಳ ನಷ್ಟ ಉಂಟಾಗಿದೆ. ನಾವು ಆಲ್ಮೋಸ್ಟ್ ನಮ್ಮ ಕೆಲಸನ ಎಲ್ಲ ಮಾಡ್ಕೊಂತ ನಾವು ಕೃಷಿಯಲ್ಲಿ ಸ್ವಲ್ಪ ಮುಂದೆ ಬರಬೇಕು, ರೈತರನ್ನ ಬೆಳೆಸ್ಬೇಕು ಅಂತ ಬಂದು ನಾವು ಭಾಳ ಕಷ್ಟ ಬಿದ್ದು ಶ್ರಮ ವಹಿಸಿ ಮಾಡಿದ್ರು ಅದಕ್ಕೆ ಒಳ್ಳೆ ರೇಟ್ ಸಿಕ್ಕಿದೆ ಭಾಳ ನಷ್ಟ ಅನುಭವಿಸ್ತಾ ಇದೀವಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ನಾವು ಡೈರೆಕ್ಟ್ ಇದನ್ನ ತಗೊಂಡೋಗಿ ಮಾರ್ಕೆಟ್ ಮಾಡೋಕ್ಕಾಗಲ್ಲ. ನಾವು ವ್ಯಾಪಾರಸ್ಥರನ್ನ ಮಿಡಲ್ ಇದ್ದವರೆಲ್ಲ ಕಾಲ್ ಮಾಡಿ ಅವರೇ ಲಾರಿ ಎಲ್ಲ ಕಳಿಸಿ ಅವರೇ ವ್ಯಾಪಾರ ಮಾಡ್ತಾರೆ. ಅವ್ರು ಮಾತಾಡೋದೇ ಒಂದು ರೇಟ್ ಆಗಿದ್ರೆ ಲಾಸ್ಟಿಗೆ ನಮಗೆ ಕೊಡ್ಬೇಕಾದ್ರೆ ಅಮೌಂಟ್ ಕೊಡೋದೇ ಒಂದು ರೇಟ್. ನಾವು ಫಸ್ಟಿಗೆ ಮಾತಾಡ್ಬೇಕಾದ್ರೆ 3 ರೂಪಾಯಿ ಅಂತ ಹೇಳಿದ್ರು, ಆಮೇಲೆ ರೇಟ್ ಡೌನ್ ಆಗ್ತಾ ಅಂತ ಹೇಳಿ ಇವಾಗ 2.25 ರೂಪಾಯಿ ಮಾತಾಡಿದ್ದಾರೆ. ಅದರಲ್ಲೂ ಮತ್ತೆ ಸಣ್ಣ ಸಣ್ಣ ಇರೋ ಚೆನ್ನಾಗಿರೋ ಕಾಯಿನೆಲ್ಲ ಬಿಟ್ಟು ಒಳ್ಳೆ ಕಾಯಿ ಸೈಜ್ ಬೇಕಂತ ಹೇಳಿ ಅವರೆಲ್ಲ ಆರಿಸ್ಕೊಂಡು ಹೋಗಿ ತುಂಬಿಸಿ ನಮಗೆ ಭಾಳ ನಷ್ಟ ಉಂಟು ಮಾಡಿದ್ದಾರೆ ಸರ್. ಕನಿಷ್ಠ ಅಂದ್ರೂ ಒಂದು 5 ರೂಪಾಯಿ ಮೇಲೆ ಸಿಕ್ಕರೆ ರೈತರಿಗೆ ಸ್ವಲ್ಪ ಲಾಭ ನೋಡ್ಬೋದು. ಈ ಥರ 2 ರೂಪಾಯಿ 3 ರೂಪಾಯಿ ಸಿಕ್ಕರೆ ಎಲ್ಲ ಲಾಸು ಸರ್. ನಾವು ಮಹೇಶು, ನಾವು ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡಿದ್ದೀವಿ. ಇವಾಗ ನಾವು ನೋಕಿಯಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ ಸತತ ಒಂದು 8.5 ವರ್ಷದಿಂದ. ನಾವು ಕೃಷಿ ಮಾಡ್ಬೇಕಂತ ಆಸೆಯಿಂದ ನಾವು ಈ ಟೈಮಲ್ಲಿ ಬೂದ್ಗುಂಬಳಿ ಹಾಕಿದ್ವಿ ಕಳೆದ ಸೆಪ್ಟೆಂಬರಲ್ಲಿ. ಇವಾಗ ಆಲ್ಮೋಸ್ಟ್ ನಾವೆಲ್ಲ ಒಂದು 3.25 ಎಕರೆ ಬೂದ್ಗುಂಬಳಿ ಹಾಕಿದ್ದೀವಿ. ಬಟ್ ನಾವು ಒಳ್ಳೆ ಬೆಳೆ ಇಳುವರಿ ಬಂದಿದೆ, ಆಲ್ಮೋಸ್ಟ್ 100 ಕ್ವಿಂಟಲ್ ಇಳುವರಿ ಬಂದಿದೆ. ಬಟ್ ಆದರೆ ಒಳ್ಳೆ ನಮಗೆ ರೇಟ್ ಸಿಕ್ಕಿಲ್ಲ. ಇವಾಗ ರೇಟ್ ನೋಡಿದರೆ 2 ರೂಪಾಯಿನೂ ಕೇಳ್ತಾ ಇಲ್ಲ. ನಮಗೆ ಆಲ್ಮೋಸ್ಟ್ ಒಂದು 3.25 ಲಕ್ಷ ಅಷ್ಟು ಬಂಡವಾಳ ಹಾಕಿದ್ದೀವಿ. ಬಟ್ ಇವಾಗ ಅದಕ್ಕೆ ಒಂದು 2 ಲಕ್ಷನೂ ನಮ್ಮದು ಖರ್ಚು ಹೊರಟಿಲ್ಲ. ನಾವು ಆಲ್ಮೋಸ್ಟ್ ಸತತ 4ರಿಂದ 5 ತಿಂಗಳವರೆಗೆ ಶ್ರಮ ವಹಿಸಿ ಬೆಳೆದು ಕೊಟ್ಟರು ಎಲ್ಲ ರಾಸಾಯನಿಕ ಗೊಬ್ಬರಗಳು ಹಾಕಿ ಒಳ್ಳೊಳ್ಳೆ ಸಾಲಿಬಾನ್ಸ್ ಎಲ್ಲ ಬಿಟ್ಟು ಇದು ಮಾಡಿದ್ರು ನಮಗೆ ಒಳ್ಳೆ ಬೆಳೆಗೆ ರೇಟ್ ಸಿಕ್ಕಿಲ್ಲ. ಇಂದ ಆಲ್ಮೋಸ್ಟ್ ನಮಗೆ 1.5 ಲಕ್ಷ ಇಂದ ನಮ್ದೆಲ್ಲ ಸತತ ಶ್ರಮ ಎಲ್ಲ ಬಿಟ್ಟು ಅಷ್ಟು ಲಾಸ್ ಬಂದಿದೆ. ಇದರಿಂದ ರೈತರಿಗಂತೂ ಬಹಳ ನಷ್ಟ ಆಗಿದೆ. ಇವಾಗ ನಾವು ಆಲ್ಮೋಸ್ಟ್ 1.5 ತಿಂಗಳಿಂದ ನಾವು ಕಟಾವ್ ಮಾಡ್ಬೇಕಂತ ಎಲ್ಲ ವ್ಯಾಪಾರಸ್ಥರು ಕೇಳ್ಕೊಳ್ತಾ ಇದೀವಿ. ಬಟ್ ಆದ್ರೂ ಅವರು ಬರ್ತೀವಿ 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 ಅಂತ ಹೇಳಾರ್ದಂಗೆ ಬರ್ತಾನೆ ಇಲ್ಲ. ಇವಾಗ ನಾವು ಅವ್ರು ಕೊಟ್ಟಿದ್ದಕ್ಕೆ ಇವಾಗ ಆಲ್ಮೋಸ್ಟ್ 2.25 ರೂಪಾಯಿ ಕೆಜಿ ಹಂಗೆ ಕೊಟ್ಟಿದ್ದೀವಿ. ಬಟ್ ಇವಾಗ ಕೊಟ್ರು ಅವರೆಲ್ಲ ನಮಗೆ 8ರಿಂದ 10 ಕೆಜಿ ಅಷ್ಟು ಸೈಜ್ ಇರೋ ಕಾಯಿ ಮಾತ್ರ ಬೇಕಂತ ಎಲ್ಲ ಸಣ್ಣ ಸಣ್ಣ ಕಾಯಿಗಳೆಲ್ಲ ಬಿಟ್ಟೋಗಿ ರೈತರಿಗಂತೂ ಭಾಳ ನಷ್ಟ ಉಂಟಾಗಿದೆ. ನಾವು ಆಲ್ಮೋಸ್ಟ್ ನಮ್ಮ ಕೆಲಸನ ಎಲ್ಲ ಮಾಡ್ಕೊಂತ ನಾವು ಕೃಷಿಯಲ್ಲಿ ಸ್ವಲ್ಪ ಮುಂದೆ ಬರಬೇಕು, ರೈತರನ್ನ ಬೆಳೆಸ್ಬೇಕು ಅಂತ ಬಂದು ನಾವು ಭಾಳ ಕಷ್ಟ ಬಿದ್ದು ಶ್ರಮ ವಹಿಸಿ ಮಾಡಿದ್ರು ಅದಕ್ಕೆ ಒಳ್ಳೆ ರೇಟ್ ಸಿಕ್ಕಿದೆ ಭಾಳ ನಷ್ಟ ಅನುಭವಿಸ್ತಾ ಇದೀವಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ನಾವು ಡೈರೆಕ್ಟ್ ಇದನ್ನ ತಗೊಂಡೋಗಿ ಮಾರ್ಕೆಟ್ ಮಾಡೋಕ್ಕಾಗಲ್ಲ. ನಾವು ವ್ಯಾಪಾರಸ್ಥರನ್ನ ಮಿಡಲ್ ಇದ್ದವರೆಲ್ಲ ಕಾಲ್ ಮಾಡಿ ಅವರೇ ಲಾರಿ ಎಲ್ಲ ಕಳಿಸಿ ಅವರೇ ವ್ಯಾಪಾರ ಮಾಡ್ತಾರೆ. ಅವ್ರು ಮಾತಾಡೋದೇ ಒಂದು ರೇಟ್ ಆಗಿದ್ರೆ ಲಾಸ್ಟಿಗೆ ನಮಗೆ ಕೊಡ್ಬೇಕಾದ್ರೆ ಅಮೌಂಟ್ ಕೊಡೋದೇ ಒಂದು ರೇಟ್. ನಾವು ಫಸ್ಟಿಗೆ ಮಾತಾಡ್ಬೇಕಾದ್ರೆ 3 ರೂಪಾಯಿ ಅಂತ ಹೇಳಿದ್ರು, ಆಮೇಲೆ ರೇಟ್ ಡೌನ್ ಆಗ್ತಾ ಅಂತ ಹೇಳಿ ಇವಾಗ 2.25 ರೂಪಾಯಿ ಮಾತಾಡಿದ್ದಾರೆ. ಅದರಲ್ಲೂ ಮತ್ತೆ ಸಣ್ಣ ಸಣ್ಣ ಇರೋ ಚೆನ್ನಾಗಿರೋ ಕಾಯಿನೆಲ್ಲ ಬಿಟ್ಟು ಒಳ್ಳೆ ಕಾಯಿ ಸೈಜ್ ಬೇಕಂತ ಹೇಳಿ ಅವರೆಲ್ಲ ಆರಿಸ್ಕೊಂಡು ಹೋಗಿ ತುಂಬಿಸಿ ನಮಗೆ ಭಾಳ ನಷ್ಟ ಉಂಟು ಮಾಡಿದ್ದಾರೆ ಸರ್. ಕನಿಷ್ಠ ಅಂದ್ರೂ ಒಂದು 5 ರೂಪಾಯಿ ಮೇಲೆ ಸಿಕ್ಕರೆ ರೈತರಿಗೆ ಸ್ವಲ್ಪ ಲಾಭ ನೋಡ್ಬೋದು. ಈ ಥರ 2 ರೂಪಾಯಿ 3 ರೂಪಾಯಿ ಸಿಕ್ಕರೆ ಎಲ್ಲ ಲಾಸು ಸರ್.